ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬುಧವಾರದ ಲಾಗ್ ಆಗಿರುತ್ತೆ ನೋಡಿ. ರಾತ್ರಿಲಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸನಿ ಆ್ಯಂಡ್ ಸನಿನವ್ರ ಅಪ್ಪ ನಾನು ಎಲ್ಲರೂ ಸೇರಿ ಸನಿದು ತೊಟ್ಲು ಫಂಕ್ಷನ್ ಮಾಡಿದ್ವಲ್ವಾ, ಅದ್ರದ್ದು ಫೋಟೋಸ್ ನೋಡ್ಕೊಂತ ಕುಂತಿದ್ವಿ. ಅವ್ನು ಫುಲ್ ಎಕ್ಸೈಟ್ಮೆಂಟಲ್ಲಿದ್ದ. ಎಲ್ರೂ ಫೈಂಡ್ ಔಟ್ ಮಾಡ್ತಿದ್ದಾನೆ. ಅವನೇ ಫೈಂಡ್ ಔಟ್ ಮಾಡ್ಕೊತ ಇಲ್ಲ. ಕೇಳಿದ್ರೆ ಪಾಪು ಪಾಪು ಅಂತ ಇದ್ದ. ಅವನ ಹೆಸರನ್ನ ಶ್ರೇಷ್ಠ ಅಂತ ಅನ್ನೋದು ಕಲ್ತಿದ್ದಾನೆ ಇವಾಗ. ಅದೇ ನೋಡ್ಕೊಂತ ಕುಂತು ಟೈಮ್ ಪಾಸ್ ಮಾಡ್ತಾ ಇದ್ವಿ ನೋಡಿ. ರಾತ್ರಿ ಟೈಮಲ್ಲಿ ಒಂದು 7 o'clock ಏನೋ ಆಗಿತ್ತು. ಆ ಟೈಮಲ್ಲಿ ವಿಡಿಯೋಸ್ ನೋಡ್ತಾ ಇದ್ವಿ. ಎಲ್ರನ್ನೂ ಫೈಂಡ್ ಔಟ್ ಮಾಡ್ತಾ ಇದ್ದ ಅವನು. ಅದಾದ್ಮೇಲೆ ರಾತ್ರಿಗೆ ಅಡುಗೆ ಮಾಡಬೇಕಲ್ವಾ, ಹಂಗಾಗಿ ಅಡುಗೆ ಮನೆ ಕಡೆ ಬಂದೆ ನೋಡಿ. ಅಡುಗೆ ಮಾಡಿ ಮುಗಿಸ್ಕೊಳ್ಳೋಣ ಅಂತ. ಅದಕ್ಕಿಂತ ಮುಂಚೆ ನಾಳೆ ನಾನು ಮೆಟ್ಗೆ ಕಾಳು ಪಲ್ಯ ಮಾಡೋಣ ಅಂದ್ಕೊಂಡಿದ್ದೆ. ಅದಕ್ಕಾಗಿ ಅದನ್ನು ಮೊಳಕೆ ಬರಲಿಕ್ಕೆ ಅಂತೇಳಿ ನೆನೆ ಹಾಕೋಣ ಅಂತೇಳಿ ನೆನೆ ಹಾಕ್ತಾ ಇದ್ದೀನಿ ನೋಡಿ. ಇದನ್ನೇನು ಅಷ್ಟು ಈಸಿ ಪ್ರೊಸೆಸ್ ಅಂತಲೇ ಹೇಳ್ಬೋದು. ಮುಂಚೆ ಮೊಳಕೆ ಬರಬೇಕಂದ್ರೆ ನಮ್ಮ ಕಡೆ ಎಲ್ಲ ಬಟ್ಟೆಯಲ್ಲಿ ಕಟ್ಟಿಡ್ತಾ ಇದ್ರು. ಇವಾಗ ಅಷ್ಟೇನು ಬೇಕಾಗಿಲ್ಲ. ಸ್ವಲ್ಪ ಒಂದು 6 hours ನೀರಲ್ಲಿ ನೆನೆಸಿ ಆಮೇಲೆ ಈ ಥರ ಜರಟಿಗೆ ಪ್ಲೇಟ್ ಇರುತ್ತಲ್ವ, ಅದರಲ್ಲಿ ಹಾಕಿ ಮುಚ್ಚಿಟ್ಬಿಟ್ರೆ ಸಾಕು, ಮೊಳಕೆ ಬರುತ್ತೆ ನೋಡಿ. ನಾನು ನೆಕ್ಸ್ಟ್ ಟೈಮ್ ಯಾವ ಥರ ಪ್ರೊಸೆಸ್ ಮಾಡೋದಂತ ತೋರಿಸ್ತೀನಿ, ಗೊತ್ತಿಲ್ಲ ಅಂತಂದರೆ. ಈ ಸಲ ನನಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಅದನ್ನೇ ನೆನೆಸಿಟ್ಕೊತಾ ಇದ್ದೆ ನೋಡಿ. ನೀಟಾಗಿ ತೊಳ್ಕೊಂಡು ತೆಗೆದಿಟ್ಕೊಂಡು ಬಿಡಬೇಕು. ಬೆಳಗ್ಗೆ ಅನ್ನೋಷ್ಟಿಗೆ ತುಂಬ ಚೆನ್ನಾಗಿ ನೆಂದೋಗಿರುತ್ತೆ. ಇನ್ನು ರಾತ್ರಿ ಅನ್ನೋಷ್ಟಿಗೆ ಮೊಳಕೆನೂ ಬಂದಿರುತ್ತೆ. ರಾತ್ರಿ ಅಡುಗೆಗೆ ಬರುತ್ತೆ ಅಂದ್ಬಿಟ್ಟು ತೆಗೆದಿಟ್ಕೊತಾ ಇದ್ದೀನಿ ನೋಡಿ. ಹಾಗೆ ಸನಿಗೂ ಸ್ವಲ್ಪ ಬಾದಾಮಿ ನೆನೆ ಹಾಕೋಣ ಅಂತೇಳಿ ಅದನ್ನು ನೆನೆ ಹಾಕ್ತಾ ಇದ್ದೀನಿ ನೋಡಿ. ಅವನು ನೆನೆಸಿದ ಬಾದಾಮಿನ ಸ್ವಲ್ಪ ಜಾಸ್ತಿನೇ ತಿಂತಾನೆ ಇಷ್ಟಪಟ್ಟು. ಹಾಗಾಗಿ ನೆನೆ ಹಾಕಿದ್ರೆ ಆಯ್ತು ಅಂತೇಳಿ ನೆನೆ ಹಾಕ್ತಾ ಇದ್ದೀನಿ. ನೋಡ್ತಿರ್ಬೋದು. ಹಾಗೆ ನೆನೆ ಹಾಕ್ತಾ ರಾತ್ರಿಗೆ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ಕೊಂತ ಕೆಲಸ ಮಾಡ್ತಾ ಇದ್ದೆ ನೋಡಿ. ನಮ್ಮ ಹೆಣ್ಮಕ್ಳಿಗೆ ಅದೊಂದು ಟೆನ್ಷನ್ನು, ಅಡುಗೆ ಏನು ಮಾಡೋದು ಏನಿಲ್ಲ ಅಂದ್ಬಿಟ್ಟು ಅದೇ ಯೋಚನೆ ಮಾಡ್ತಾ ಬಾದಾಮಿನ ನೆನೆ ಹಾಕ್ಕೊತಾ ಇದ್ದೆ ನೋಡಿ. ಆಮೇಲೆ ಜಾಸ್ತಿ ಏನು ಬೇಡ, ಯಾರಿಗೂ ಹಶ್ವಾಗಿರಲಿಲ್ಲ. ಜಸ್ಟ್ ವೆಜಿಟೇಬಲ್ ಪಲಾವ್ ಮಾಡಿಬಿಟ್ರೆ ಆಯ್ತು ಅಂದ್ಬಿಟ್ಟು ಯೋಚನೆ ಮಾಡ್ಕೊತ ನೆನೆ ಹಾಕ್ತಾ ಇದ್ದೆ ನೋಡಿ. ಹಾಗಾಗಿ ಅದಕ್ಕೆ ಬೇಕಲ್ವ, ತರಕಾರಿನೆಲ್ಲ ನೀಟಾಗಿ ಹೆರ್ಚ್ಕೊತಾ ಇದ್ದೆ ನೋಡಿ. ಮತ್ತು ಸ್ವಲ್ಪ ಈರುಳ್ಳಿನ ಹೆರ್ಚ್ಬೇಕಾದ್ರೆ ಸ್ವಲ್ಪ ನೀರಲ್ಲೇ ಹಾಕ್ಕೊಂಡು ಹೆರ್ಚ್ಕೊಂಡ್ರೆ ಕಣ್ಣಲ್ಲಿ ನೀರು ಬರಲ್ಲ. ನನಗೂ ಸ್ವಲ್ಪ ಅರ್ಜೆಂಟಲ್ಲಿ ನಾನು ಹಾಗೆ ಹೆರ್ಚ್ಕೊತಾ ಇರ್ತೀನಲ್ವ, ಫುಲ್ ಹೆರ್ಚಟ್ಟಿಗೆ ಕಣ್ಣಲ್ಲೆಲ್ಲ ನೀರು ಬಂದೋಗ್ಬಿಡುತ್ತೆ ನೋಡಿ. ಹಾಗೆ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರೆಲ್ಲ ವಿಸಿಟ್ ಮಾಡ್ತೀರಲ್ವ, ಅವರು ಕೂಡ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಯಾರು. ನೆಕ್ಸ್ಟ್ ಹಾಗೆ ಈರುಳ್ಳಿನ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಪಲಾವ್ಗೆ ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಇಲ್ಲಿ ನಾನು ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಮತ್ತು ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ ನೋಡಿ. ಇಷ್ಟನ್ನು ತರಕಾರಿ ಹಾಕಿಬಿಟ್ಟು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಈಗ ವೆಜಿಟೇಬಲ್ ಪಲಾವ್ಗೆ ಏನೇನು ಬೇಕೋ ಅದನ್ನೆಲ್ಲನೇ ಎತ್ತಿಟ್ಕೊತಾ ಇದ್ದೀನಿ ನೋಡಿ. ಈ ಕಡೆ ಎಲ್ಲ ಖಾರ ಪುಡಿ, ಮಸಾಲ ಐಟಮು ಆ್ಯಂಡ್ ಚಕ್ಕೆ ಅದೆಲ್ಲನೂ ಎತ್ತಿಟ್ಕೊಂಡಿದ್ದೀನಿ ನೋಡಿ. ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ, ಬನ್ನಿ. ಏನಿಲ್ಲ, ನಾರ್ಮಲಾಗಿ ಎಣ್ಣೆ, ಸಾಸಿವೆ, ಜೀರಿಗೆ ಆ್ಯಂಡ್ ಚಕ್ಕೆ, ಲವಂಗ ಎಲ್ಲನೂ ನೀಟಾಗಿ ಹಾಕ್ಕೊಂಡು ಬಿಡಬೇಕು. ನೋಡ್ತಿರ್ಬೋದು ಇಲ್ಲಿ ನಾನು ಪಲಾವ್ ಎಲೆ ಇರಲಿಲ್ಲ, ಹಂಗಾಗಿ ಪಲಾವ್ ಎಲೆನ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಾದರೆ ಪಲಾವ್ ಎಲೆನೂ ಕೂಡ ಹಾಕ್ಕೋಬೋದು. ಒಂದು ಲವಂಗ ಆ್ಯಂಡ್ ಚಕ್ಕೆ ಮತ್ತು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಸ್ವಲ್ಪ ಹೊತ್ತು ಟೈಮ್ ಹಿಡಿಯುತ್ತೆ ಸಾಸಿವೆ ಚೆನ್ನಾಗಿ ಬೇಯೋ ತನಕ. ನೆಕ್ಸ್ಟ್ ಅದಾದ ತಕ್ಷಣವೇ ನಾನಿಲ್ಲಿ
ನಾನಿಲ್ಲಿ ನೆಕ್ಸ್ಟ್ ಅದಾದ ತಕ್ಷಣನೇ 2 ರಿಂದ 3 ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿರೋವು. ಅದೆಲ್ಲ ಚೆನ್ನಾಗಿ ಫ್ರೈ ಆಗಿಬಿಡ್ಬೇಕು. ಎಲ್ಲನೂ ಆಗ್ತಾನೆ ಅಂದ್ರೇನು ಜಾಸ್ತಿ ಖಾರ ಖಾರ ಫೀಲ್ ಆಗಲ್ಲ, ಎಣ್ಣೆಯಲ್ಲೇ ಬೇಯಿಸ್ಕೊಂಡು ಬಿಟ್ರೆ ಮೆಣಸಿನ್ಕಾಯಿನ. ನನಗೆ ಇದೇ ಥರನೇ ಸ್ಟಾರ್ಟಿಂಗಲ್ಲೇ ಹಾಕೊಂಡು ಬಿಡಬೇಕು. ನೆಕ್ಸ್ಟ್ ಹಾಕ್ಕೊಂಡ್ರೆ ತಿಂದಾಗ ಮೆಣಸಿನ್ಕಾಯಿ ತಿಂದಾಗ ಖಾರ ಖಾರ ಫೀಲ್ ಆಗ್ತಾ ಇರುತ್ತೆ. ಈ ಥರ ಎಣ್ಣೆಲಿ ಕರೆದಾಗ ಖಾರ ಎಲ್ಲನೂ ಹೋಗಿರುತ್ತೆ, ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಸ್ವಲ್ಪ ಇದು ಸಾರಿ ಶೇಂಗಾ ಹಾಕ್ಕೊತಾ ಇದ್ದೀನಿ ನೋಡಿ. ಅವನು ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೋಬೇಕು. ನೆಕ್ಸ್ಟ್ ನಾರ್ಮಲ್ ಆಗಿ ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ವ ತರಕಾರಿನ ಒಂದೊಂದೇ ಹಾಕ್ಕೋಬೇಕು ನೋಡಿ. ನಾನು ಫಸ್ಟಿಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ನೆಕ್ಸ್ಟ್ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ, ಉಪ್ಪು ಹಾಕ್ಕೊಂಡು. ಯಾಕಂದರೆ ಅದು ಈರುಳ್ಳಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಂಡ ತಕ್ಷಣವೇ ಮಿಕ್ಕಿದ್ದೆಲ್ಲನೂ ತರಕಾರಿಗಳನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಹಂಗಾಗಿ ಫಸ್ಟಿಗೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ನೀವು ಕ್ವಾಂಟಿಟಿ ಮೇಲೆ ಎಣ್ಣೆ ಕ್ವಾಂಟಿಟಿ ಮೇಲೆ ಎಲ್ಲನೂ ತರಕಾರಿನೂ ಹೆಚ್ಚಿಟ್ಕೋಬೋದು. ನಾನಿಲ್ಲಿ 1 ಗ್ಲಾಸ್ ಅನ್ನ ಬರೀ ಅನ್ನ ಮಾಡ್ತಿರೋದ್ರಿಂದ 1 ಗ್ಲಾಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಹಾಗಾಗಿ ನಾನು 1 ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲ ತರಕಾರಿನೂ ಒಂದೊಂದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. ನೀವು ಎಷ್ಟು ಬೇಕೋ ಅದರ ಕ್ವಾಂಟಿಟಿಗೆ ನೀವು ಮಾಡ್ಕೋಬೋದು, ನೋಡ್ತಿರ್ಬೋದು. ಇಲ್ಲಿ ನೆಕ್ಸ್ಟ್ ನಾನು ಕರಿಬೇವು ಆ್ಯಂಡ್ ಎಲ್ಲ ಥರದ್ದು ತರಕಾರಿನ ಹಾಕ್ಕೊಂಡು ಬಿಡ್ತೀನಿ ಒಟ್ಟಿಗೆ. ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಸ್ಟಾರ್ಟಿಂಗಲ್ಲೇ ಕರಿಬೇವು ಹಾಕೋಕ್ಕೆ ಹೋಗಲ್ಲ, ಯಾಕಂದರೆ ನಾನು ಸೀದಿಸ್ಬಿಡ್ತೀನಿ ಅದನ್ನು. ಹಾಗಾಗಿ ನಾನು ಉಳ್ಳಾಗಡ್ಡಿ ಹಾಕ್ಕೊಂಡಿಂದನೇ ಈರುಳ್ಳಿ ಹಾಕ್ಕೊಂಡಿಂದನೇ ನಾನು ಹಾಕ್ಕೊತೀನಿ. ನೋಡ್ತಿರ್ಬೋದು ಎಲ್ಲ ತರಕಾರಿನ ನೀಟಾಗಿ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಫ್ರೈ ಮಾಡ್ಕೊತಿದ್ದೀನಿ ನೋಡಿ. ನನಗೆ ಎಲ್ಲ ಈ ಥರ ರೈಸ್ ಐಟಮ್ ಎಲ್ಲನೂ ಇಷ್ಟ ಆಗುತ್ತೆ ತುಂಬ. ಅದರಲ್ಲಿ ಜಾಸ್ತಿ ಅಂತಂದರೆ ಈ ಥರ ವೈಟ್ ವೆಜಿಟೇಬಲ್ ಪಲಾವ್, ನೆಕ್ಸ್ಟ್ ಬಿಸಿಬೇಳೆ ಬಾತ್ ಅಂತ ಹೇಳ್ಬೋದು. ಅದು ಕೂಡ ನಾನು ಒಂದ್ಸಲ ನಿಮಗೆ ರೆಸಿಪಿನ ಶೇರ್ ಮಾಡ್ಕೊತೀನಿ. ಯಾಕಂದರೆ ನಾರ್ಮಲಾಗಿ ಎಲ್ಲರ ಮನೇಲಿ ಮಾಡೋದೆಲ್ಲ ಅಂದ್ಬಿಟ್ಟು ನಾನು ಜಾಸ್ತಿ ತೋರ್ಸೋಕ್ಕೆಲ್ಲ ಹೋಗಲ್ಲ. ನೋಡ್ತಿರ್ಬೋದು ಇಲ್ಲಿ ಆಲ್ರೆಡಿ ಅರ್ಧಂಬರ್ಧ ಬೆಂದೋಗಿದೆ. ಈ ಥರ ಬೇಯಿಸ್ಕೋಬೇಕು. ಆಫಲ್ಲಿ ಬೇಯಿಸ್ಕೊಂಡು ಇದಕ್ಕೆ ನೀವು ಬೇಕಾದರೆ ಮಸಾಲ ಐಟಮ್ಸ್ ಕೂಡ ಹಾಕ್ಕೋಬೋದು, ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಮೆಣಸಿನ್ಕಾಯಿ ಆಲ್ರೆಡಿ ಹಾಕಿರೋದ್ರಿಂದ ನಾನು ಏನು ಹಾಕ್ಕೊತಾ ಇಲ್ಲ, ಜಸ್ಟ್ ಧನ್ಯ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಧನ್ಯ ಪೌಡ್ರ್ ಹಾಕೊಂಡ ತಕ್ಷಣವೇ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ತಿರ್ಗಿಸ್ಕೋಬೇಕಾಗುತ್ತೆ. ನೋಡ್ತಿರ್ಬೋದು ಇಲ್ಲಿ. ನೀವು ಬೇಕಾದರೆ ಬಟಾಣಿನೂ ಹಾಕ್ಕೋಬೋದು. ನನ್ನ ಹತ್ರ ಖಾಲಿ ಆಗಿರೋದ್ರಿಂದ ನಾನು ಬಟಾಣಿ ಆ್ಯಡ್ ಮಾಡ್ಕೊಂಡಿಲ್ಲಲ್ವ, ಅದಕ್ಕೆ ನಾನು ಶೇಂಗಾ ಹಾಕ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಈ ಥರ ಎಲ್ಲ ಕ್ಲೀನಾಗಿ ಬೇಯ್ದು ಎಣ್ಣೆ ಮೇಲೆ ಬಂದಿರುತ್ತಲ್ವ, ಆವಾಗ ತೊಳೆದಿಟ್ಕೊಂಡಿರೋ ಅಕ್ಕಿನ 1 ಗ್ಲಾಸ್ ಹಾಕ್ಕೊತಿದ್ದೀನಿ ನೋಡಿ. ನೀಟಾಗಿ ಎಲ್ಲನೂ ಒಂದು ಬಿಡ್ಲಾರ್ದಂಗೆ ಕ್ಲೀನಾಗಿ ಹಾಕ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಈ ಥರ ತೊಳೆದಿಟ್ಕೊಂಡಿದ್ದೆ ನೀಟಾಗಿ. ನೋಡ್ತಿರ್ಬೋದು ಇಲ್ಲಿ. ಇದಕ್ಕೆ ಸ್ಟಾರ್ಟಿಂಗಲ್ಲೇ ನೀರು ಹಾಕೋಕ್ಕೆ ಹೋಗಬೇಡಿ, ಚೆನ್ನಾಗಿ ಅದನ್ನು ತರಕಾರಿ ಜೊತೆಗೆ ಈ ಥರ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಆಗಲಿ ಅದು. ನೋಡ್ತಿರ್ಬೋದು ಈ ಥರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿ ಜೊತೆಗೆ. ನೀವು ಇದಕ್ಕೆ ಬಾಸುಮತಿ ರೈಸ್ ಕೂಡ ಹಾಕ್ಕೋಬೋದು. ಬಾಸುಮತಿ ರೈಸ್ ಹಾಕ್ಕೊಂಡ್ರೆ ಏನು ನೀರು ಇಡ್ತೀರಲ್ಲ ಅದಕ್ಕೆ ಅರ್ಧ ಕಮ್ಮಿ ಇಟ್ಕೊಳ್ಳಿ, ಯಾಕಂದರೆ ಅದು ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಬೇಗ ಅಕ್ಕಿ. ನಾನಿಲ್ಲಿ ಬಾಸುಮತಿ ಅಕ್ಕಿ ಹಾಕ್ಕೊತಾ ಇಲ್ಲ. ಹಾಗೆ ನೋಡಿ ಇದೇ ಥರನ ಅಕ್ಕಿ ಜೊತೆನೇ ಕೊತ್ತಂಬರಿನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ನಾನು ಇನ್ನೂ ನೀರು ಆ್ಯಡ್ ಮಾಡ್ಕೊಂಡಿಲ್ಲ. ಒಂದು 2 ಮಿನಿಟ್ಸ್ ಎಲ್ಲ ಹಾಗೆ ಇದು ಮಾಡ್ಕೊತಾ ಇರಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಿ, ಯಾಕಂದರೆ ಮತ್ತೆ ಜಾಸ್ತಿ ಅಂತಂದರೆ ಫುಲ್ಲು ಸೀದೋಗೋ ಚಾನ್ಸ್ ಇರುತ್ತೆ. ನೋಡ್ತಿರ್ಬೋದು ಇವಾಗ ನಾನು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನೇನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ವ, ಹಂಗಾಗಿ ನಾನು ಮೀಡಿಯಮ್ನಲ್ಲಿ 1 ಗ್ಲಾಸ್ 2 ಸತಿ ಹಾಕ್ಕೊಂಡಿದ್ದೀನಿ ನೋಡಿ. ಫುಲ್ಲು ತುಂಬಿಸ್ಕೊಂಡು ಹಾಕ್ಕೊತಾ ಇಲ್ಲ.
ಯಾಕಂದರೆ ನಮ್ಮ ಅಕ್ಕಿ ಜಾಸ್ತಿ ನೀರು ಹಿಡಿಯಲ್ಲ, ಆದ್ದರಿಂದ ನಾನು ಸ್ವಲ್ಪ ಸ್ವಲ್ಪ ಅಂದರೆ ಓಕೆ ಗ್ಲಾಸಲ್ಲಿ ಒಂದೆರಡು ಹಾಕ್ಕೊಂಡಿದ್ದೀನಿ ನೋಡಿ. ಇಷ್ಟಾದಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು ನೋಡಿ. ಇದು 2 ವಿಸಿಲ್ ಆಗೋವರೆಗೂ ಹಾಗೆ ಬಿಟ್ಬಿಡಬೇಕು. ಕೆಲವರು 1 ವಿಸಿಲನ್ನು ಹಾಕ್ಸ್ತಾರೆ. ನೋಡ್ತಿರ್ಬೋದು ಎಲ್ಲನೂ ಪಲಾವಿಗೆ ತೊಗೊಂಡಿರೋ ಐಟಮ್ನೆಲ್ಲ ತೆಗೆದಿಟ್ಟು ಗ್ಯಾಸಿನ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ. ಅವಾಗಿನ ಕೆಲಸ ಅವಾಗವಾಗೆ ಮಾಡ್ಕೊಂಡ್ಬಿಟ್ರೆ ನಮಗೂ ಆಮೇಲೆ ರಿಲೀಫ್ ಇದ್ಬಿಡುತ್ತೆ. ಸ್ವಲ್ಪ ತಿಂದಿರೋ ಪಾತ್ರೆಗಳೆಲ್ಲ ಇರುತ್ತಲ್ವಾ, ತೊಳ್ಕೊಂಡು ಮಲ್ಕೊಂಡ್ಬಿಟ್ರೆ ನಮಗೂ ಬೆಳಗಿನ ಕೆಲಸಕ್ಕೆ ಈಸಿ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ಥರ ಮುಂಚೆನೇ ಎಲ್ಲನೂ ಎತ್ತಿಟ್ಕೊಂಡು ಬಿಡ್ತೀನಿ ನೋಡಿ. ಇವಾಗ ಏನಾದರೂ ಈ ಥರ ನಾನು ಅಡುಗೆ ಮಾಡೋಕ್ಕೆ ಪ್ಲೇಟೆಲ್ಲ ಯೂಸ್ ಮಾಡಿದ್ನಂದರೆ ಅದನ್ನು ಕೂಡ ಅವಾಗಿಂದ ಅವಾಗೆ ತೊಳ್ಕೊಂಡು ಬಿಡ್ತೀನಿ. ಇನ್ನೇನು ಜಾಸ್ತಿ ಪಾತ್ರೆ ಇದ್ವು ಅಂದರೆ ನಾನು ಅಷ್ಟನ್ನು ಮಾತ್ರ ಹಾಕ್ಕೊಂಡಿರ್ತೀನಿ. ಇನ್ನು ಜಾಸ್ತಿ ಪಾತ್ರೆ ಇರಲಿಲ್ಲ ಅಂದರೆ ಅವಾಗಿಂದ ಅವಾಗೆ ಎಲ್ಲನೂ ತೊಳ್ಕೊಂಡು ಬಿಡ್ತೀನಿ ನೋಡಿ. ನೋಡ್ತಿರ್ಬೋದು ಪಲಾವ್ ರೆಡಿಯಾಗಿ ಹೋಯಿತು. ತುಂಬಾ ಚೆನ್ನಾಗಾಗಿತ್ತು ಟೇಸ್ಟ್ ಮಾತ್ರ. ಇನ್ನು ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ಗುರುವಾರದ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಎದ್ಬಿಟ್ಟು ಪೂಜೆ ಮುಗಿಸ್ಕೊಂಡಿದ್ದೆ ನೋಡಿ. ನಾನು ಇವತ್ತು ಗುರುವಾರದ ಸಾಯಿಬಾಬಾನ ವ್ರತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಬೆಳಿಗ್ಗೆನೇ ಎದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ನೋಡಿ. ಸನ್ನಿಗೂ ಬೆಳಗ್ಗೆನೇ ಎಬ್ಬಿಸಿ ಸ್ನಾನ ಎಲ್ಲ ಮಾಡಿಸಿಬಿಟ್ಟಿದ್ದೆ. ಬೆಳಗ್ಗೆ ಅಂದರೆ 7 ಗಂಟೆಗೆಲ್ಲ ಎಬ್ಬಿಸಿಬಿಟ್ಟಿದ್ದೆ ಅವನಿಗೆ. ಅವನು ಹಣ್ಣು ತಿಂತಾ ಇದ್ದ. ಸ್ಪೂನಲ್ಲಿ ಅವನಿಗೆಲ್ಲ ಅದರಲ್ಲಿ ತಿನ್ನೋ ರೂಢ ಇದೆ. ಅವನೇನು ಅದನ್ನು ಚುಚ್ಕೊಳ್ಳೋದಿಲ್ಲ, ನೀಟಾಗಿ ತಿಂತಾನೆ. ಅವನು ಮ್ಯಾನೇಜ್ ಮಾಡ್ಕೊತಾನೆ. ನೋಡ್ತಿರ್ಬೋದು ಅವ್ನು ತಿಂತಾ ಇದೇ ಥರನೇ ಬೆಳಗಿನ ಜಾವ ಟೈಮ್ ಪಾಸ್ ಮಾಡ್ತಾ ಇರ್ತಾನೆ ನೋಡಿ. ನಾನು ವಿಡಿಯೋ ಮಾಡ್ಕೊತಿದ್ದೀನಿ ಅಂತ ಸ್ವಲ್ಪ ಓವರಾಗಿ ಆಡ್ತಾ ಇದ್ದ. ಅವನು ಇದೇ ಥರನೇ, ಅವನಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ನಾನೆಲ್ಲ ಏನೇನು ವಿಡಿಯೋ ಮಾಡ್ಕೊತೀನಿ ಅಂತೇಳಿ. ಸ್ವಲ್ಪ ಓವರಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು. ತಿನ್ನೋದೇ ಸ್ಟಾಪ್ ಮಾಡಿಬಿಟ್ಟ ನೋಡಿ. ಹಾಗೆ ಟಿ ವಿ ನೋಡ್ತಾ ಇದ್ನಲ್ವಾ, ಅದನ್ನು ಒಂದು ಕ್ಲಿಪ್ ತೆಕ್ಕೊಂಡು ಹಾಕಿದ್ದೀನಿ ಅಷ್ಟೇ. ತುಂಬ ಬೋರ್ ಆಗ್ತಾಯಿತ್ತು ಅವನ ಜೊತೆಗೆ. ಮಧ್ಯಾಹ್ನ ಟೈಮಲ್ಲಿ ಏನು ಮಾಡೋದು ಅಂತೇಳಿ ಸುಮ್ಮನೆ ಆಟ ಆಡ್ತಾ ಕುಂತ್ಕೊಂಡಿದ್ದೆ ನೋಡಿ. ನಾನು ಈ ಥರ ಬಳೆನ ಈ ಥರ ರೋಲ್ ಮಾಡಿದಾಗ ಅವನು ಅದನ್ನು ಈ ಥರ ಸ್ಟಾಪ್ ಮಾಡ್ತಾನೆ. ತುಂಬಾ ನಗ್ತಾ ಇದ್ದ. ಫುಲ್ ಖುಷಿ ಅವನಿಗೆ ಆ ಥರ ಮಾಡಿದರೆ. ಅಮ್ಮ ಮಾಡು ಮಮ್ಮ ಮಾಡು ಅಂತ. ನನಗೆ ಫುಲ್ 2 ಟೈಮ್ 3 ಟೈಮ್ ಮಾಡಿದ್ನ. ಇನ್ನೊಂದು ಸತಿ ಫುಲ್ ಬೋರ್ ಆಗೋಯ್ತು. ಅವನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದ, ಅಮ್ಮ ಮಾಡಮ್ಮ ಅಂತೇಳಿ. ಫೈನಲ್ ಆಗಿ ಸಾಯಂಕಾಲ ಸಾಯಿಬಾಬಾನ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನೋಡಿ. ಎಲ್ಲ ಅಲಂಕಾರ ಮಾಡ್ತಾ ಇದ್ವಿ. ನನಗೆ ಈ ಥರ ತುಂಬ ದಿನದಿಂದನೇ ಆಸೆ ಇತ್ತು. ನನಗೆ ಒಂದು ದೊಡ್ಡ ಸಾಯಿಬಾಬಾನ ಫ್ರೇಮ್ ತೊಗೊಂಡು ಬಂದು ಪೂಜಾ ರೂಮಲ್ಲಿ ಇಟ್ಕೋಬೇಕಂದ್ಬಿಟ್ಟು ಫೈನಲ್ ಆಗಿ ಇವತ್ತು ಅದಕ್ಕೆ ಟೈಮ್ ಬಂತು ಅನ್ಕೊತೀನಿ ನೋಡಿ. ಕೊನೆಗೂ ತರಿಸ್ಕೊಂಡೆ ನಾನು. ನನಗೆ ಗೊತ್ತಿಲ್ಲ, ಸಾಯಿಬಾಬಾ ಅಂದರೆ ಮುಂಚೆಲಿಂದನೂ ಏನೋ ಒಂದು ಸೆಂಟಿಮೆಂಟ್ ಅಂತಲೇ ಹೇಳ್ಬೋದು ನನಗೆ. ನಾನು ಸನ್ನಿ ಹುಟ್ಟೋಕ್ಕಿಂತ ಮುಂಚೆನೂ ನಾನು ಸಾಯಿಬಾಬಾನ ಪೂಜೆ ಮಾಡ್ತಾ ಇದ್ದೆ. ಸನ್ನಿ ಹುಟ್ಟಿದ ಮೇಲೆ ಸ್ವಲ್ಪ ದಿನ ಗ್ಯಾಪ್ ಮಾಡ್ಕೊಂಡಿದ್ನಲ್ವಾ, ಅದಕ್ಕೆ ಇವಾಗ ಮತ್ತೆ ಕಂಟಿನ್ಯೂ ಮಾಡಿದ್ರಾಯ್ತು ಅಂತೇಳಿ ಮಾಡ್ತಾ ಇದ್ದೀವಿ ನೋಡಿ. ಈ ಥರ ದೇವ್ರ ಮನೇಲಿ ಫ್ರೇಮ್ ದೊಡ್ಡದಾಗಿ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಪೂಜೆನೂ ಯಾವ ಥರ ಆಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡಿ. ತುಂಬಾ ಚೆನ್ನಾಗಾಗಿದೆ ಅನ್ಕೊತೀನಿ. ನಮಗಂತೂ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಪೂಜೆ ಆಯಿತು ಗುರುವಾರ ದಿನ. ನೋಡ್ತಿರ್ಬೋದು ಪ್ರಸಾದ ಕೂಡ ಮಾಡ್ಕೊಂಡಿದ್ದೀವಿ. ನಾರ್ಮಲ್ಲಾಗಿ ಮಾಡ್ಕೊಂಡಿದ್ದೀನಿ, ಯಾವುದೇ ಥರನೂ ಹಾಕಿಲ್ಲ ನಾನು. ನಮ್ಮ ಹಸ್ಬೆಂಡು ಬುಕ್ ಓದ್ತಾ ಇದ್ರು. ನಾವು ವ್ರತ ಹಿಡ್ದಿದ್ನಲ್ವಾ, ಅವರೇ ಬುಕ್ ಓದ್ತಾರೆ. ಪ್ರತಿ ಸಲನೂ ಅವರೇ ಓದ್ತಾರೆ. ಈ ಸತ ಕೂಡ ಅವರೇ ಓದ್ತಾ ಇದ್ರು ನೋಡಿ. ಸನಿ ಸುಮ್ಮನೆ ಕುಂತ್ಕೊಂಡಿದ್ದ. ಅವನು ಹೊರಗಡೆ ಬರೋಕ್ಕೆ ರೆಡಿ ಇರಲಿಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.